ಸತತ 8ನೇ ದಿನವೂ ಅಣ್ಣ ಉಪವಾಸ ಮುಂದುವರಿಸಿದ್ದಾರೆ. ಹೀಗಾಗಿ ಅಣ್ಣ ಆರೋಗ್ಯದಲ್ಲಿ ಏರುಪೇರಾಗಿದೆ. ರಕ್ತದ ಒತ್ತಡ 124/82 ಇದ್ದು ಅಣ್ಣ ನಾಡಿಮಿಡಿತ 94ರಷ್ಟಿದೆ. ಹಾಗೆ ಅಣ್ಣ ದೇಹ ಇಂದು ಕೂಡ ತೂಕದಲ್ಲಿ 600 ಗ್ರಾಂ ಕುಸಿತವಾಗಿದೆ. ನಿನ್ನೆಯಷ್ಟೇ ಅಣ್ಣ ತೂಕ 5 kgಯಷ್ಟು ಕಮ್ಮಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾಷಣ ಮಾಡದಂತೆ ಮತ್ತು ಬಿಸಿಲಿಗೆ ಹೋಗದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಆದರೆ ಅಣ್ಣ ಉತ್ಸಾಹ ಮಾತ್ರ ಕುಗ್ಗಿಲ್ಲ. ನನ್ನ ಆರೋಗ್ಯ ಚೆನ್ನಾಗಿದ್ದು ಇನ್ನೂ 1 ವಾರಗಳ ಕಾಲ ಉಪವಾಸ ಮಾಡಬಲ್ಲೆ ಅಂತ ಹೇಳಿದ್ದಾರೆ. ಇನ್ನು ಅಣ್ಣಾ ಹಜಾರೆ ಬೆಂಬಲಿಸಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನಡೆಸುತ್ತಿರೋ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಅಣ್ಣಾ ಹೋರಾಟ ಬೆಂಬಲಿಸಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರೋ ಪ್ರತಿಭಟನೆಗೆ ಜನಬೆಂಬಲ ಹೆಚ್ಚಾಗ್ತಾನೇ ಇದೆ. ವಿವಿಧ ಸಂಘಟನೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ನಾಗರಿಕರು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಜೈನ್ ಸಮುದಾಯ ಸಹ ಅಣ್ಣಾ ನಿರಶನ ಬೆಂಬಲಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಪ್ರಬಲ ಲೋಕಪಾಲ್ ಮಸೂದೆ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದರು. Against corruption ಗಾಗಿ ಫೈಟ್ ಮಾಡ್ಲಿಕ್ಕೆ ಬಂದಿದ್ದೀವಿ and we support our full support is there for Anna Hazare girls and we request ಬೇರೆ ಎಲ್ಲ ಸ್ಕೂಲ್ ಮಕ್ಕಳು please come join us and make this a successful one and please support Anna Hazare, a person who is dying for us there and without food and all. ಈ ಭ್ರಷ್ಟಾಚಾರ ನಿಗ್ರಹ ಮಾಡಬೇಕು ಅಂತಂದ್ರೆ ಜನ ಲೋಕಪಾಲ ಮಸೂದೆ ಏನಿದೆ ಆ ಮಸೂದೆನ ಸಂಪೂರ್ಣವಾಗಿ ಜಾರಿಗೆ ತರಬೇಕು. ಯಾವುದೇ ಕಾರಣಕ್ಕೂ ಅಣ್ಣಾ ಹಜಾರೆ ಅವರ ಪ್ರಾಣಕ್ಕೆ ತೊಂದರೆ ಆಗಬಾರ್ದು. ತೊಂದರೆ ಆಗೋಕ್ಕೂ ಮೊದಲೇ ಈ ಕಾನೂನನ್ನು ಜಾರಿಗೆ ತರಬೇಕು. ಎಟ್ ಎನಿ ಕಾಸ್ಟ್ ಈ ಜನ ಲೋಕಪಾಲ್ ಬಿಲ್ ಪಾಸ್ ಆಗಲೇಬೇಕು. ಆಗೋದಿಲ್ಲ ಅಷ್ಟಾಗ ನಾವು ಬಿಡೋದಿಲ್ಲ. ಆಮೇಲೆ